ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿತಾ. ವೆಲ್ಕಮ್ ಟು ಮೈ ಚಾನಲ್ ಕಿಯಾನ ಟೈಮ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀರಿ. ನಿಮ್ಮ ಸಪೋರ್ಟ್ ಯಾವಾಗ ನಮ್ಗೆ ಹಿಂಗೆ ಇದ್ದರೆ ನಮಗೆ ಇನ್ನೂ ತುಂಬ ಚೆನ್ನಾಗಿರ್ತೀರಿ. ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೊಬೋದು, ಸಿಂಪಲ್ಲಾಗಿ ಸ್ನ್ಯಾಕ್ಸ್ಗೂ ಮಾಡ್ಕೊಬೋದು. ಈವ್ನಿಂಗ್ ಟೈಮ್ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲನೂ. ಅದೇ ಬಂದು ಏನಪ್ಪ ಅಂದರೆ ವಡೆ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ. ಇಲ್ಲಿ ನಾನು ಸ್ವಲ್ಪ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ತನಕ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಏನು ಅಂತ ನೋಡೋಣ. ನೋಡಿ, ಫಸ್ಟ್ ಇಲ್ಲಿ ಕಡಲೆಬೇಳೆ ತೊಗೊಳ್ಳಿ. ವಡೆಗೆ ಕಡಲೆಬೇಳೆ ಮೇನ್ ಬೇಕು ನಮಗೆ. ಕಡಲೆಬೇಳೆ ಒಂದು 3 ಅವರ್ಸ್ ನೆನೆಸ್ಕೊಂಡ್ರೆ ಸಾಕು, ವಡೆ ಚೆನ್ನಾಗಿ ಬರುತ್ತೆ. ಒಂದು 3 ಅವರ್ಸ್ 4 ಅವರ್ಸ್ ನೆನೆಸ್ಕೊಂಡ್ಲೇಬೇಕು. ಅದು ಚೆನ್ನಾಗಿ ನೆಂದಮೇಲೆ ನೀರೆಲ್ಲ ಬಗ್ಸ್ಕೊಂಡು ಈ ಥರ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಜಾರ್ ತೊಗೊಂಡು ಶುಂಠಿ ಸ್ವಲ್ಪ, ಮತ್ತು ಇಲ್ಲಿ ಹಸಿಮೆಣ್ಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಲಿ, ಶುಂಠಿ ಸ್ವಲ್ಪ ಕಡಿಮೆ ಇರಲಿ. ಯಾವಾಗಲೂ ಅಷ್ಟು ನಾವೇನು ಮಾಡಬೇಕಂದ್ರೆ ಶುಂಠಿ ಜಾಸ್ತಿ ಇರಬಾರ್ದು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು. ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಬರೀ ಅದೇ ಅಂದರೆ ಅದು ನುಣ್ಣಕ್ಕಾಗಲ್ಲ, ಜಾಸ್ತಿ ನುಣ್ಣಕ್ಕೂ ಹಾಕ್ಕೊಬಾರ್ದು. ನೋಡಿ, ಈ ಥರ ತರಿ ಹಾಕ್ಕೊಬೇಕು, ಅವಾಗ ಚೆನ್ನಾಗಿರೋದು ವಡೆ. ಅದನ್ನು ಎಲ್ಲ ಒಂದು ಬೌಲಲ್ಲಿ ತೊಗೊಳ್ಳಿ. ನೆಕ್ಸ್ಟ್ ಬಂದು ಮತ್ತು ಇನ್ನು ಮಿಕ್ಕಿರುತ್ತಲ್ಲ ಬೇಳೆ, ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು. ಇಲ್ಲಿ ನೋಡಿ ತೋರಿಸ್ತಾ ಇದ್ನಲ್ಲ, ಅದೇ ಜಾರಲ್ಲಿ ಮತ್ತೆ ಹಾಕ್ಕೊಂಡು ಎಲ್ಲ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಒರಳಲ್ಲೂ ಮಾಡ್ಕೊಳೋರು ಮಾಡ್ಕೊತಾರೆ. ಇಲ್ಲಿ ನಾನು ಅದಕ್ಕೆ ಸ್ವಲ್ಪನೇ ಮಿಕ್ಸಿಯಲ್ಲಿ ಜಾಸ್ತಿ ಹಾಕಿದ್ರೆ ಅದು ನುಣ್ಣಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ರುಬ್ಕೊಂಡಲ್ಲ ಇದೇ ಥರ ಸ್ವಲ್ಪ ಎಲ್ಲ ನೀವು ಜಾಸ್ತಿ ಕ್ವಾಂಟಿಟಿ ಇದ್ದರೆ, ಎಷ್ಟೇ ಕ್ವಾಂಟಿಟಿ ಇದ್ರೂ ಮಿಕ್ಸಿಗೆ ಹಾಕ್ಕೊಂಡಾಗ ಸ್ವಲ್ಪ ಹಾಕ್ಕೊಂಡೆ ರುಬ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಅದು ನುಣ್ಣಕ್ಕಾಗಲ್ಲ. ಜಾಸ್ತಿ ನುಣ್ಣಕ್ಕೂ ರುಬ್ಕೊಬೇಡಿ, ತರಿಯಾಗಿ ರುಬ್ಕೊಳ್ಳಿ. ಬೇಳೆನೂ ಅಷ್ಟೇ. ಮತ್ತು ಈರುಳ್ಳಿ ಬಂದು ಇಲ್ಲಿ ಸಣ್ಣಕ್ಕೆ ಹಿಂಗೆ ಕಟ್ ಮಾಡ್ಕೊಳ್ಳಿ. ಉದ್ದುದ್ದ ಕಟ್ ಮಾಡ್ಕೊಬೇಡಿ. ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ನೋಡಿ, ಮೇನ್ ಇಂಗ್ರೀಡಿಯೆಂಟ್ಸ್ ಒಂದು ಹೇಳಿದ್ನಲ್ಲ, ಇದು ಏನು ಗೊತ್ತಾ, ಇದು ನುಗ್ಗೆಕಾಯಿ ಸೊಪ್ಪು ಹಾಕಿದ್ರೆ ನಾವು ತುಂಬ ಟೇಸ್ಟಾಗಿರುತ್ತೆ ವಡೆ ಮಾತ್ರ. ಒಂದು ಸಲ ನೀವು ಎಲ್ಲ ನಿಮಗೂ ಸಿಕ್ಕಿದ್ರೆ ಸರೌಂಡಿಂಗ್ಸಲ್ಲಿ ಹಾಕಿ ನೋಡಿ, ವಡೆ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಈ ಥರ ಸಣ್ಣ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ನೆಕ್ಸ್ಟು ಸಾಲ್ಟು, ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಇಲ್ಲಿ ನಾನು ಇನ್ನೊಂದು ತೋರಿಸಿದ್ನಲ್ಲ, ಇಲ್ಲೇನು ಹಾಕಿದ್ದು ಗೊತ್ತಾ, ಅದು ಚಕ್ಕೆ ಬರುತ್ತಲ್ಲ, ಚಕ್ಕೆ ಲವಂಗ, ಅದು ಚಕ್ಕೆ ಪುಡಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ನಿ. ಇದು ನಾನು ಮಾಡ್ತಾಯಿರೋದು ಮಸಾಲ ವಡೆ. ಇದು ಈ ಥರ ವಡೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾರು ತಿನ್ನೋಕೆ ಇಷ್ಟ ಇಲ್ದಿರೋರು ಕೂಡ ತಿಂತಾರೆ. ಅನ್ನ ಸಾಂಬಾರು ಎಲ್ಲದಕ್ಕೂ ಇದು ಚೆನ್ನಾಗಿರುತ್ತೆ. ಸೈಡಲ್ಲಿ ನಮಗೆ ಸೈಡ್ ಡಿಶ್ ಥರ ಚೆನ್ನಾಗಿರುತ್ತೆ ವಡೆ. ಈ ಥರ ಮಾಡ್ಕೊಂಡಿದ್ನ ಈ ಜಾಸ್ತಿ ಇಂಗ್ರೀಡಿಯೆಂಟ್ಸು ನಾವೇನು ಯೂಸ್ ಮಾಡೋಷ್ಟಿಲ್ಲ. ನಾನು ಇಲ್ಲಿ ವೀಡಿಯೋದಲ್ಲಿ ಏನು ತೋರಿಸಿದ್ದೀನಿ ಅಷ್ಟೇ ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲಿ ಯೂಸ್ ಮಾಡಿರೋದು, ಬೇರೆದೇನು ಹಾಕಿಲ್ಲ. ಇಲ್ಲಿ ನೀವು ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ವಡೆ ಹಾಕೋವಾಗ ಅದು ಸ್ವಲ್ಪ ನಮಗೆ ಮೆತ್ತಗಿರುತ್ತಲ್ಲ, ಅದು ಹಾಕ್ಕೊಂಡ್ರೆ, ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ವಡೆ ಚೆನ್ನಾಗಿ ನಾವು ಹಾಕೋಕ್ಕೆ ಕರೆಕ್ಟಾಗಿ ಸರೋಗುತ್ತೆ, ವಡೆ ಶೇಪಲ್ಲಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಅಲ್ಲಲ್ಲಿ ಬಿಟ್ಕೊಂಡ್ಬಿಡ್ತೈತೆ, ಪುಡಿ ಆಗುತ್ತೆ. ಸೊ ಅದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು ಹಾಕಿದ್ದೀನಿ, ನಿಮಗೆ ತೋರಿಸೋದು ಮರ್ತೋದೆ, ನಾನು ವೀಡಿಯೋ ಮಾಡ್ಕೊಳೋದು ಮರ್ತೋದೆ. ಸೊ ಅದಕ್ಕೆ ಫಸ್ಟೇ ಹೇಳ್ತಾ ಇದ್ದೀನಿ, ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ. 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಬಿಟ್ಬಿಡಿ. ನೆಕ್ಸ್ಟ್ 15 ಮಿನಿಟ್ಸ್ ಆದಮೇಲೆ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ನಲ್ಲ, ಇದೇ ಥರನೇ ವಡೆನ ಹಾಕ್ಕೊಂಡು, ನಾನು ಇಲ್ಲಿ ಚಿಕ್ಕ ವಡೆ ಹಾಕಿದ್ದೀನಿ. ದೊಡ್ಡ ವಡೆ ಹಾಕೋರು ಹಾಕ್ತಾರೆ. ನಾನಿಲ್ಲಿ ನಿಮಗೆ ವೀಡಿಯೋದಲ್ಲಿ ತೋರ್ಸೋಕ್ಕೋಸ್ಕರ ಚಿಕ್ಕ ವಡೆ ಹಾಕಿದ್ದೀನಿ. ಇದೇ ಥರ ವಡೆ ಮಾಡ್ಕೊಳೋದು. ಆ ವಡೆ ಅಂತೂ ತುಂಬ ಟೇಸ್ಟಾಗಿತ್ತು. ನಾನು ಮಾಡಿದ್ನಲ್ಲ, ತಿನ್ನಲ್ಲ, ತುಂಬ ಟೇಸ್ಟಾಗಿದೆ. ಇದೇ ಥರ ಮಾಡಿ ನೀವು, ಮಸಾಲೆ ವಡೆ ಇದೇ ಥರ ಮಾಡಿ, ಇನ್ನೂ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟ್ ಇರುತ್ತೆ. ಗರಿಯಾಗಿ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ, ಮಕ್ಕಳಿಗೂ ಎಲ್ಲ ಮಾಡಿಕೊಡಿ. ನಾವಾಗೆ ಒಂದು ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ, ನುಗ್ಗೆ ಸೊಪ್ಪು, ಅದು ಮಕ್ಕಳು ತಿನ್ನಲ್ಲ ಜಾಸ್ತಿ, ಸ್ವಲ್ಪ ಕಹಿ ಇರುತ್ತೆ ಅಂತ. ಈ ಥರ ವಡೆಯಲ್ಲಿ ಹಾಕ್ಬಿಟ್ಟು ಸ್ನ್ಯಾಕ್ಸ್ ಥರ ಮಾಡಿಕೊಡಿ, ತಿಂದಾಕ್ತಾರೆ. ಅವ್ರಿಗೆ ಗೊತ್ತಾಗೋದೇ ಇಲ್ಲ ಇದರಲ್ಲಿ ನಾವು ನುಗ್ಗೆ ಸೊಪ್ಪು ಹಾಕಿದ್ದೀನಿ ಅಂತ, ತಿಂದಾಕ್ತಾರೆ. ನಮ್ಮನೇಲೂ ಅಷ್ಟೇ, ನಾನು ತಿನ್ನಲ್ಲ ನನ್ನ ಮಗನು. ಸೊ ಅದಕ್ಕೆ ನಾನು ಈ ಥರ ಮಾಡಿಕೊಟ್ಬಿಡ್ತೀನಿ ಅವಾಗವಾಗ. ನಾನು ಎಷ್ಟೋ ಸಲ ಮಾಡ್ತಾಯಿರ್ತೀನಿ ವಡೆ, ಯಾಕೆ ವೀಡಿಯೋ ಮಾಡಬಾರ್ದು, ಇದನ್ನು ವೀಡಿಯೋ ಮಾಡಿ ತೋರಿಸೋಣ ಅಂತೇಳ್ಬಿಟ್ಟು ನಾನು ವೀಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತಂದರೆ, ಹೋಟ್ಲ್ ಸ್ಟೈಲಲ್ಲೇ ನಮಗೆ ವಡೆ ತೊಗೊಂಡ್ರೆ ಹೋಟ್ಲ್ ಸ್ಟೈಲ್ ಹೆಂಗಿರ್ತೈತೆ ಹಂಗಿತ್ತು ಟೇಸ್ಟು. ಮತ್ತು ಟೀಗೂ ಅಷ್ಟೇ, ಟೀಯಲ್ಲಿ ಸೈಡ್ ಡಿಶ್ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್.
ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅಷ್ಟೇ ನನ್ನ ವೀಡಿಯೋ ಎಲ್ಲ ನೋಡಿ, ವೀಡಿಯೋಸು ಶಾರ್ಟ್ಸು ಎಲ್ಲ ನೋಡಿ ನಂಗೆ ಸಪೋರ್ಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದಿರ ಲಾಸ್ಟ್ ತನಕ ನೋಡಿ ನನ್ನ ವೀಡಿಯೋಸು. ಕಾಮೆಂಟ್ ಮಾಡಿ ನಿಮಗೆ ಮತ್ತೆ ಇನ್ನೂ ಯಾವ ಥರ ವೀಡಿಯೋ ಬೇಕು, ಯಾವ ಥರ ಅಡುಗೆ ಬೇಕು ನಿಮಗೆ ಅನ್ನೋದು ನನಗೆ ಕಾಮೆಂಟ್ ಮಾಡಿ. ಯಾರು ಕಾಮೆಂಟ್ ಸರಿಯಾಗಿ ಮಾಡ್ತಾಯಿಲ್ಲ, ನನಗೆ ಕಾಮೆಂಟ್ ಮಾಡಿದ್ರೆ ನನಗೂ ಸ್ವಲ್ಪ ಹೋಪ್ ಬರುತ್ತೆ, ಮಾಡಬೇಕು ಮುಂದೆ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡಬೇಕು ಅಂತೇಳಿ ನನಗೂ ಸ್ವಲ್ಪ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ಎಲ್ಲ ನೀವು ಅಷ್ಟೇ, ನೀವು ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತೀರಾ ಎಲ್ಲರೂ ಕಾಮೆಂಟ್ ಮಾಡಿ, ಪ್ಲೀಸ್ ಕಾಮೆಂಟ್ ಮಾಡಿ. ನಿಮ್ಗೆ ಹೆಂಗೆ ಅನಿಸುತ್ತೆ ನನ್ನ ವೀಡಿಯೋ ನೋಡೋದ್ರಿಂದ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ನೋಡಿದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಒಳಗಡೆ ಇರೋದೆಲ್ಲ ಬೆಂದೈತೆ. ಇಷ್ಟೇ ಸಿಂಪಲಾಗಿ ಮಾಡ್ಕೊಬೋದು. ಥ್ಯಾಂಕ್ ಯು ಸೋ ಮಚ್ ಮೈ ಯೂಟ್ಯೂಬ್ ಫ್ಯಾಮಿಲಿ.